ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸಹಸ್ರವಕ್ತ್ರಂ ದ್ವಿಸಹಸ್ರಜಿಹ್ವಂ ಪಿಶಂಗದ್ರಷ್ಟಂ ಕಪಿಲಾಂಶುಕಾಢ್ಯಂ ವಿಷಾಯುಧಂ ಪ್ರೋಜ್ವಲದೌಷ್ಟ್ರಬಾಹುಂ ತಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ಶ್ರೀ ನಾಗರಾಜಾಯ ನಮಃ. ಆತ್ಮೀಯರೇ, ತುಂಬ ವಿಶೇಷವಾಗಿರತಕ್ಕಂತಹ ನಾಗರ ಕಟ್ಟೆಗೆ ಬಂದಿದ್ದೇವೆ. ಇದೊಂದು ನಾಗರ ಕಟ್ಟೆ, ನಾಗದೇವರ ಆವಾಸವಾಗಿರತಕ್ಕಂತಹ ಸ್ಥಳ, ನಾಗನಿಗಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ಸ್ಥಳ, ನಾಗನ ಸನ್ನಿಧಾನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ನಾಗದೋಷ ಬಂದಾಗ ಜ್ಯೋತಿಷಿಗಳು ಹೇಳ್ತಾರೆ, ಒಂದು ನಾಗರ ಕಲ್ಲು ಹಾಕಿ ಅಥವಾ ನಾಗರ ಪ್ರತಿಷ್ಠೆಯನ್ನು ಮಾಡಿ ನಾಗದೇವರ ಅನುಗ್ರಹವನ್ನು ಪಡ್ಕೊಳ್ಳಿ, ಆರೋಗ್ಯ ಸರಿಯಾಗ್ತದೆ, ಸಂತಾನವಾಗ್ತದೆ, ದೋಷ ಪರಿಹಾರವಾಗ್ತದೆ ಹೇಳುವಂತಹದ್ದನ್ನು. ಹೀಗಿದ್ದಾಗ ನಾವು ನಾಗರನ್ನ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಪ್ರಶಸ್ತವಾದಂತಹ ಜಾಗ ಯಾವುದು ಅಂತ ಮೊದಲು ಹುಡುಕಬೇಕು. ಪ್ರಶ್ನಶಾಸ್ತ್ರದಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಇಂತಹ ಜಾಗದಲ್ಲಿ ನಾಗರನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ನಾಗದೇವರ ಅನುಗ್ರಹ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ನಾಗ ಪ್ರತಿಷ್ಠೆಯನ್ನು ಮಾಡಿದ್ದಾಗಿದೆ. ತುಂಬಾ ವಿಶೇಷವಾಗಿರ್ತಕ್ಕಂತಹ ನಾಗರ ಸನ್ನಿಧಾನವನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ 3 ನಾಗರ ಸನ್ನಿಧಾನ. ಈ ಭಾಗದಲ್ಲಿರ್ತಕ್ಕಂತಹದ್ದು 5 ಹೆಡೆ ಉಳ್ಳಂತಹ ವಿಶೇಷವಾದಂತಹ ನಾಗ. ಮಧ್ಯಭಾಗದಲ್ಲಿ ನಾಗ ಯಕ್ಷಿ ಇದ್ದಾಳೆ. ಆ ಭಾಗದಲ್ಲಿ 2 ನಾಗಗಳು ಜಂಟಿಯಾಗಿರ್ತಕ್ಕಂತಹ ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. 3 ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ವಿಶೇಷವಾಗಿರ್ತಕ್ಕಂತಹ ನಾಗನ ಸನ್ನಿಧಾನ. ಹಾಗಂತ ಇಲ್ಲೂ ಸಹಿತವಾಗಿ ನಾಗಗಳೆಲ್ಲ ಹರಿದಾಡ್ತಾ ಇದ್ವು, ಓಡಾಡ್ತಾ ಇದ್ವು. ಕೆಲಸಗಾರರು ಬರುವಾಗ ಭಯ ಬೀಳ್ತಾ ಇದ್ರು. ನಾಗ ಇದೆ, ಹಾವಿದೆ, ಹಾವಿದೆ, ಇವತ್ತು ಹಾವು ಕಂಡೆ, ಈಗ ಹಾವು ಕಾಣ್ತಾ ಇದ್ದೇನೆ, ಈ ರೀತಿಯಲ್ಲಿ. ಒಟ್ಟಾರೆ ನಾಗರ ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ 1 ನಾಗವೂ ಕಾಣಿಸ್ಲಿಲ್ಲ. ಅಂದ್ರೆ ನಾಗದೇವರು ತಾನಿದ್ದೇನೆ ಹೇಳುವಂತಹ ಸೂಚನೆಯನ್ನು ಕೊಡ್ತದೆ. ಸೂಚನೆಯನ್ನು ಕೊಟ್ಟಾಗ ನಾವು ನಾಗದೇವರಿಗೆ ವಿಶೇಷವಾಗಿ ಸ್ಥಾನವನ್ನು ಕೊಡಬೇಕು. ಈ ಜಾಗ ನಿಂದಪ್ಪ, ಈ ಜಾಗವನ್ನು ನಾವು ಬಳಕೆ ಮಾಡುವುದಿಲ್ಲ, ಇದು ನಿನಗಾಗಿ ಮೀಸಲಾಗಿಟ್ಟಂತಹ ಜಾಗ. ನಾಗದೇವರಿಗೆ ಒಂದು ಸ್ಥಾನವನ್ನು ನಾವು ಕೊಟ್ಬಿಟ್ವಿ ಅಂತ ಆದ್ರೆ ನಾಗದೇವರು ನಮ್ಮ ತಂಟೆಗೆ ಬರೋದಿಲ್ಲ. ನಾವು ನಾಗರ ತಂಟೆಗೆ ಹೋಗಬಾರದು. ನಮ್ಮ ಕಂಡರೂ ಸಹಿತವಾಗಿ ಅದನ್ನು ಓಡಿಸೋದಾಗಿರಲಿ, ಅಥವಾ ಅದಕ್ಕೆ ತಡೆ ಹಾಕೋದಾಗಿರಲಿ, ಅಥವಾ ಅದನ್ನು ಕೊಲ್ಲೋದಾಗಿರಲಿ ಇತ್ಯಾದಿ ಏನು ಮಾಡದೇ ಇದ್ದಾಗ ನಾಗದೇವರು ಸಹಿತವಾಗಿ ನಮ್ಮ ತಂಟೆಗೆ ಬರೋದಿಲ್ಲ. ನಮ್ಮ ತಂಟೆಗೆ ಬರಬಾರದು ಹೇಳುವಂತಹ ಉದ್ದೇಶದಿಂದಲೇ ನಾಗ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಬೇಕು. ಆಗ ನಮ್ಮ ದೇಹದಲ್ಲಿರ್ತಕ್ಕಂತಹ ಸಪ್ತಚಕ್ರಗಳು ಸಹಿತವಾಗಿ ಜಾಗೃತವಾಗಿದ್ದು ನಮಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸ್ತವೆ. ನೋಡಿ, ಸಾಧಾರಣವಾಗಿ ನಾಗದೇವರ ತೊಂದರೆ ಇದೆ ಅಂತಾದ್ರೆ ಭೂಮಿ ಚೆನ್ನಾಗಿ ಆಗೋದಿಲ್ಲ, ಬೆಳೆ ಚೆನ್ನಾಗಿ ಬೆಳೆಯೋದಿಲ್ಲ, ಮಕ್ಕಳು ಚೆನ್ನಾಗಿ ಹುಟ್ಟಲ್ಲ, ಹುಟ್ಟಿದ ಮಕ್ಕಳು ಚೆನ್ನಾಗಿರೋದಿಲ್ಲ, ಸಂತಾನಕ್ಕೆ ತೊಂದರೆ. ಪರಿಹಾರಕ್ಕೆ ನಾಗ ಪ್ರತಿಷ್ಠೆಯನ್ನು ಮಾಡಿಕೊಳ್ಬೇಕು. ನೋಡಿ, ಎಷ್ಟು ಅದ್ಭುತವಾಗಿ ಇದಕ್ಕೊಂದು ವೇದಿಕೆಯನ್ನು ಸಿದ್ಧ ಮಾಡಿ ಅದ್ಭುತವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಹಾಗಂತ ಮೇಲ್ಛಾವಣಿ ಇಲ್ಲ, ಮೇಲೆ ವಿಶೇಷವಾಗಿ ತೆಂಗಿನ ಹೆಡದಿಂದ ಮಾಡಿರ್ತಕ್ಕಂಥ ಒಂದು ಚಪ್ಪರ, ಇದಕ್ಕೆ ಚಪ್ಪರ ಅಂತ ಹೆಸರು. ಚಪ್ಪರವನ್ನು ಹಾಕಿದ್ರೆ ಏನು ತೊಂದರೆ ಇಲ್ಲ, ಅದರ ಮೇಲ್ಭಾಗದಲ್ಲಿ ಕಲ್ಲನ್ನು ಹಾಕಿದ್ರೆ ತೊಂದರೆ. ನಾಗರ ತಲೆ ಮೇಲೆ ಕಲ್ಲು ಹೇರಿದಾಗ ಆಗ್ತದೆ. ಆದ್ದರಿಂದ ಕಲ್ಲನ್ನು ಹಾಕುವಾಗಿಲ್ಲ, ಗುಡಿ ಆಕೃತಿಯಲ್ಲಿ ಮಾಡಬಹುದು. ನೀವು ಈ ರೀತಿಯಲ್ಲಿ ಒಂದು ಯು ಶೇಪ್ನಲ್ಲಿ ಮಾಡಿದ್ರಿ ಆಗ ನಾಗದೇವರಿಗೆ ತೊಂದರೆ ಇಲ್ಲ. ನೀವು ಸಪಾಟಾಗಿರ್ತಕ್ಕಂತಹ ಒಂದು ಚಪ್ಪರವನ್ನು ಮಾಡಿದ್ರೆ, ಕಲ್ಲಿನ ಚಪ್ಪರ, ಆಗ ನಾಗದೇವರು ನಿಮ್ಮ ತಲೆ ಮೇಲೆ ಕೂತ್ಕೊಳ್ತಾರೆ. ತಲೆ ಬೇರೆ ಕಮ್ಮಿ ಆಗಲ್ಲ. ಯಾವಾಗ ನೋಡಿದ್ರು ಟೆನ್ಷನ್ನು, ಯಾವಾಗ ನೋಡಿದ್ರು ಕಿರಿಕಿರಿ, ಸಮಾಧಾನ ಇಲ್ಲದೆ ಇರುವಂತಹ ಸನ್ನಿವೇಶ ಇರ್ತದೆ. ಆದರೆ ಇದನ್ನು ಸ್ಥಾಪನೆ ಮಾಡಿದ ನಂತರದಲ್ಲಿ ಯಜಮಾನಿಗೆ ಯಾವ ರೀತಿಯಂತಹ ಟೆನ್ಷನ್ನೂ ಇಲ್ಲ. ಟೆನ್ಷನ್ ತುಂಬ ಕಡಿಮೆ ಆಯಿತು. ಅದಕ್ಕಿಂತಲೂ ಮುಖ್ಯವಾಗಿ ನಾಗದೇವರ ಸಂಚಾರ ಕಾಣಿಸೋದಿಲ್ಲ. ಎಲ್ಲೆಂದರಲ್ಲಿ ಕಾಣ್ತಾ ಇತ್ತು, ಈಗ ಎಲ್ಲೆಲ್ಲೂ ಕಾಣ್ತಾ ಇಲ್ಲ. ಒಟ್ಟಾರೆ ನಾಗದೇವರಿಗೆ ಒಂದು ಸ್ಥಾನ ಬೇಕು, ನಾಗದೇವರಿಗೆ ಗೌರವ ಬೇಕು.
ನಾಗದೇವರನ್ನು ನಾವು ಪೂಜಿಸ್ತಾ ಇರಬೇಕು. ತಿಂಗಳಿಗೆ ಒಂದು ಸಾರಿ ಆದರೂ ಪೂಜೆ ಕೊಡಬೇಕು. ನಿತ್ಯ ಪೂಜೆ ಮಾಡಿದರೆ ಅತ್ಯುತ್ತಮ. ಆಗಲ್ಲ, ತೋಟದಲ್ಲಿದೆ, ದೂರದಲ್ಲಿದೆ, ಅಂತಹ ಸಂದರ್ಭದಲ್ಲಿ ತಿಂಗಳಿಗೆ ಒಂದು ಪೂಜೆ, ಅಥವಾ ಒಮ್ಮೆ ಆಗಿಲ್ಲ 6 ತಿಂಗಳಿಗೆ ಒಂದು ಪೂಜೆ, ವರ್ಷಕ್ಕೆ ಒಂದು ಪೂಜೆ ಕೊಡುವವರು ಇದ್ದಾರೆ. ಪ್ರತಿಷ್ಠಾಪನೆ ಮಾಡಿಕೊಂಡು ವರ್ಷದಲ್ಲಿ ಒಂದು ಪೂಜೆಯನ್ನು ಕೊಡುವವರು ಇದ್ದಾರೆ. ನಾಗದೇವರು ಅದರಿಂದ ಕೋಪಗೊಳ್ಳೋದಿಲ್ಲ. ಆದರೆ ವರ್ಷಕ್ಕೂ ನೀವು ಪೂಜೆ ಕೊಡದೆ ಹೋದರೆ ನಾಗ ಕೋಪಕ್ಕೆ ತುತ್ತಾಗ್ತೀರಿ. ಜಾಗ್ರತೆ ಇರಬೇಕು. ವರ್ಷಕ್ಕೆ ಒಂದು ಸಾರಿ ಆದರೂ ಪೂಜೆ ಕೊಡಲೇಬೇಕು. ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲಿಂದ ವರ್ಷಕ್ಕೆ ಒಂದು ಸಾರಿ ಹೋಗಿ ಪೂಜೆ ಕೊಡಬೇಕು. ಇಲ್ಲದೆ ಹೋದರೆ ನಾಗನ ಕೋಪ ಸದಾ ಕಾಲದಲ್ಲೂ ಇರ್ತದೆ. ನಿಮ್ಮ ಮನೆಯನ್ನು ಹುಡುಕಿಕೊಂಡು ನಾಗ ಬರ್ತದೆ. ಆದ್ದರಿಂದ ನಾಗದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಆಗ ನೀವಿರತಕ್ಕಂತಹ ಎಲ್ಲ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ, ನಾಗನಿಂದ ನಮಗೆ ಅನುಕೂಲ. ವೀಕ್ಷಕರೇ, ಇದು ನಿಮಗೆ ಇಷ್ಟ ಆಗಿದೆ ಅಂತ ಆದರೆ, ಈ ಸಂಚಿಕೆ ಇಷ್ಟ ಆಗಿದೆ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ನಿಮ್ಮ ಇಷ್ಟ ಮಿತ್ರರಿಗೆಲ್ಲ ಈ ಸಂಚಿಕೆಯನ್ನು ಕಳಿಸ್ಕೊಡಿ. ಜೊತೆಯಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ. ಅಪೇಕ್ಷೆ ಇದ್ದಲ್ಲಿ ಪ್ರತಿಷ್ಠಾಪನೆ ಮಾಡುವ ಅವಶ್ಯಕತೆ ಅಥವಾ ನಾಗದೇವರಿಗೆ ಸಂಬಂಧಪಟ್ಟಂಥ ತೊಂದರೆ ನಿವಾರಣೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಇದ್ದರೆ ಸಂಪರ್ಕ ಮಾಡ್ಬೋದು. ಶುಭವಾಗುತ್ತೆ. ಮಂಗಳವಾರ. ಶುಭವಸ್ತು.